ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ನಕ್ಸಲ್ ರವೀಂದ್ರ ಅವರ ಪತ್ತೆಗಾಗಿ ಮಾರುವೇಷದ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಕಾವಿ ಲುಂಗಿಯನ್ನು ಧರಿಸಿ ಗಡ್ಡವನ್ನು ಬಿಟ್ಟು ಹೆಗಲಿಗೊಂದು ಟವೆಲ್ ಹಾಕಿಕೊಂಡು ಸಾಮಾನ್ಯರಂತೆ ವಾರಗಟ್ಟಲೆ ಬಾಳೆಹೊನ್ನೂರಿನ ಹಳ್ಳಿಗಳಲ್ಲಿ ತಿರುಗಾಡುವ ಮೂಲಕ ರಾಜ್ಯ ಗುಪ್ತಚರ ಇಲಾಖೆಯ ಮೈಸೂರಿನ ಸಿಬ್ಬಂದಿ ರಮೇಶ್ ರಾವ್ ಅವರು ನಕ್ಸಲ್ ಕೋಟೆಹೊಂಡ ರವೀಂದ್ರ ಅವರಿಗಾಗಿ ಹುಡುಕಾಟವನ್ನು ನಡೆಸಿದರು. ಶೃಂಗೇರಿ ಸಮೀಪದ ಕೋಟೆಹೊಂಡದ ರವೀಂದ್ರ ಅವರ ಪತ್ತೆಗೆ ನಕ್ಸಲ್ ನಿಗ್ರಹ ಪಡೆ, ರಾಜ್ಯ ಗುಪ್ತಚರ ಇಲಾಖೆ, ಶಾಂತಿಗಾಗಿ ನಾಗರಿಕ ವೇದಿಕೆ ಸದಸ್ಯರು 2 ವಾರದಿಂದ ಕಾಡಂಚಿನ ಎಲ್ಲ ಮನೆಗೆ ಭೇಟಿ ನೀಡಿ ಮಾಹಿತಿಯನ್ನು ಕಲೆ ಹಾಕಿದರು. ಚಿಕ್ಕಮಗಳೂರು, ಕಾರ್ಕಳ, ಉಡುಪಿ ಜಿಲ್ಲೆಯ ಎಎನ್ಎಫ್ ಸಿಬ್ಬಂದಿ ಕೂಡ ವೇಷ ಮರೆಸಿಕೊಂಡು ಹಳ್ಳಿಯ ಮನೆಗಳಿಗೆ ತೆರಳಿ ರಹಸ್ಯವಾಗಿ ಶೋಧ ಕಾರ್ಯದಲ್ಲಿ ತೊಡಗಿದರು. ಇನ್ಸ್ಪೆಕ್ಟರ್ ಒಬ್ಬರು ಸ್ಥಳೀಯ ಮಹಿಳೆಯಂತೆ ನೈಟಿ ಧರಿಸಿಕೊಂಡು ಹೆಗಲಲ್ಲಿ ಹಾರೆ ಹಿಡಿದು ಸುತ್ತಾಡಿದ್ದರು. ಆದರೂ ಕೂಡ ಯಾವುದೇ ಮಾಹಿತಿ ಕೂಡ ಸಿಕ್ಕಿರಲಿಲ್ಲ. ಶೃಂಗೇರಿ ಸಮೀಪದ ಹುಲುಗಾರುಬೈಲು ಸಂಪಾನೆಯ ರಮೇಶ್ ಎಂಬುವರ ಮನೆಗೆ ಶುಕ್ರವಾರ ರಾತ್ರಿ ಕೋಟೆಹೊಂಡ ರವೀಂದ್ರ ಬಂದಿದ್ದರು ಎಂಬ ಮಾಹಿತಿಯನ್ನು ತಿಳಿದು ಶರಣಾಗತಿ ಸಮಿತಿ ಸದಸ್ಯ ಶ್ರೀಪಾಲ್ ಅಲ್ಲಿಗೆ ತೆರಳಿ ಮಾತುಕತೆಯನ್ನು ನಡೆಸಿ ಅವರ ಮನವೊಲಿಸಿದರು. ರಾತ್ರಿಯೇ ವಿಷಯ ತಿಳಿದ ರಾಜ್ಯ ಗುಪ್ತಚರ ಇಲಾಖೆಯ ಸಿಬ್ಬಂದಿ ಮೈಸೂರಿನ ರಮೇಶ್ ರಾವ್ ಸೇರಿದಂತೆ ಹಲವರು ಅಲ್ಲಿಗೆ ತೆರಳಿ ಶನಿವಾರ ಚಿಕ್ಕಮಗಳೂರಿನ ಜಿಲ್ಲಾಡಳಿತದ ಮುಂದೆ ಕರೆದೊಯ್ಯಲು ಯೋಜನೆಯನ್ನು ರೂಪಿಸಿದ್ದರು ಎಂದು ಗೊತ್ತಾಗಿದೆ. ರವೀಂದ್ರ ಅವರ ವಿರುದ್ಧ 27 ಪ್ರಕರಣಗಳು ದಾಖಲಾಗಿದೆ. ಕೋಟೆಹೊಂಡ ರವೀಂದ್ರ ವಿರುದ್ಧ ವಿವಿಧ ಠಾಣೆಗಳಲ್ಲಿ 27 ಪ್ರಕರಣಗಳಿವೆ ಎಂದು ಎಸ್ಪಿ ಮಾಹಿತಿಯನ್ನು ನೀಡಿದ್ದಾರೆ. 2007ರಿಂದ ಭೂಗತರಾಗಿದ್ದು ಕರ್ನಾಟಕ, ಕೇರಳ ಮತ್ತು ತಮಿಳುನಾಡಿನಲ್ಲಿ ನಕ್ಸಲ್ ಚಟುವಟಿಕೆಯಲ್ಲಿ ಸಕ್ರಿಯರಾಗಿದ್ದರು. ಜಿಲ್ಲೆಯಲ್ಲಿ 13 ಪ್ರಕರಣಗಳಿದ್ದು ಎಲ್ಲವೂ ಯುಎಪಿಎ ಪ್ರಕರಣಗಳಾಗಿವೆ. ಬೇರೆ ಜಿಲ್ಲೆಯಲ್ಲಿ 4 ಮತ್ತು ಕೇರಳದಲ್ಲಿ 9 ಪ್ರಕರಣಗಳು ದಾಖಲಾಗಿದೆ ಎಂದು ಅವರು ಮಾಹಿತಿಯನ್ನು ನೀಡಿದ್ದಾರೆ. ಕರ್ನಾಟಕ ಈಗ ನಕ್ಸಲ್ ಮುಕ್ತವಾಗಿದೆ. ನಮಗಿರುವ ಮಾಹಿತಿ ಪ್ರಕಾರ ಬೇರೆ ನಕ್ಸಲರು ಕಾಡಿನಲ್ಲಿ ಇಲ್ಲ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಆಮಟೆ ಹೇಳಿದ್ದಾರೆ. ಈವರೆಗೆ ಒಟ್ಟಾರೆ 21 ನಕ್ಸಲರು ಶರಣಾಗಿ ಮುಖ್ಯವಾಹಿನಿಗೆ ಬಂದಿದ್ದಾರೆ. ನಕ್ಸಲರನ್ನು ಮುಖ್ಯವಾಹಿನಿಗೆ ಕರೆತರಲು ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿ ಸದಸ್ಯರು ಹಾಗೆಯೇ ಶಾಂತಿಗಾಗಿ ನಾಗರಿಕ ವೇದಿಕೆ ಸದಸ್ಯರು ಶ್ರಮಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ನಕ್ಸಲ್ ಚಟುವಟಿಕೆಯಲ್ಲಿ ಕಳೆದ 20 ವರ್ಷಗಳ ಹಿಂದೆ ತೊಡಗಿಸಿಕೊಂಡಿದ್ದ ಕುಂದಾಪುರ ತಾಲೂಕಿನ ತೊಂಬಟ್ಟುವಿನ ಲಕ್ಷ್ಮಿಯವರು ಇಂದು ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿಯಲ್ಲಿ ಶರಣಾದರು. ಈ ಮೂಲಕ ಉಡುಪಿ ಜಿಲ್ಲೆಯ ಪ್ರಥಮ ನಕ್ಸಲ್ ಹೋರಾಟಗಾರ್ತಿ ಸಮಾಜದ ಮುಖ್ಯವಾಹಿನಿಗೆ ಆಗಮಿಸಿದ್ದಾರೆ. ಪೊಲೀಸ್ ಭದ್ರತೆಯೊಂದಿಗೆ ಎಸ್ಪಿ ಕಚೇರಿಗೆ ಆಗಮಿಸಿದ ಲಕ್ಷ್ಮಿ ಜೊತೆ ಆಕೆಯ ಸಹೋದರ ವಿಠಲ ಪೂಜಾರಿ ಹಾಗೂ ಸಂಬಂಧಿಕರು ಮತ್ತು ನಕ್ಸಲ್ ಶರಣಾಗತಿ ಹಾಗೂ ಪುನರ್ವಸತಿ ಸಮಿತಿಯ ಸದಸ್ಯ ಶ್ರೀಪಾಲ್ ಇದ್ದರು. ಎಸ್ಪಿ ಡಾಕ್ಟರ್ ಕೆ ಅರುಣ್, ಹೆಚ್ಚುವರಿ ಎಸ್ಪಿ ಎಸ್ಟಿ ಸಿದ್ದಲಿಂಗಪ್ಪ ಸಮ್ಮುಖದಲ್ಲಿ ಶರಣಾಗತಿ ಪ್ರಕ್ರಿಯೆ ನಡೆಯಿತು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.